ನಮಸ್ಕಾರ. ಗಾಲ್ಫ್ ಆಟದಲ್ಲಿ ಒಬ್ಬ ಕ್ಯಾಡಿಯ ಅತಿ ಮುಖ್ಯವಾದ ಜವಾಬ್ದಾರಿ ಅಂದ್ರೆ ಆಟಗಾರನಿಗೆ ಪೆನಾಲ್ಟಿ ಆಗದಂತೆ ನೋಡ್ಕೊಳ್ಳೋದು. ಅದರಲ್ಲೂ ಆಟ ಶುರುವಾಗುವಾಗ ಇದು ತುಂಬಾನೇ ಮುಖ್ಯ. ಹಾಗಾದ್ರೆ ಬನ್ನಿ, ಈ ಸಲ ನಾವು ಟೀಯಿಂಗ್ ಏರಿಯಾಗೆ ಸಂಬಂಧಪಟ್ಟ ನಿಯಮ 6.1 ಮತ್ತು 6.2 ಅನ್ನ ಅರ್ಥ ಮಾಡ್ಕೊಳ್ಳೋಣ. ಇದರಿಂದ ಆಟಗಾರನಿಗೆ ಹೇಗೆಲ್ಲ ಸಹಾಯ ಮಾಡ್ಬೋದು ಅಂತನೂ ನೋಡೋಣ. ಸರಿ, ಎಲ್ಲಕ್ಕಿಂತ ಮೊದಲು ಟೀಯಿಂಗ್ ಏರಿಯಾದ ಗಡಿ ಅಂದ್ರೆ ಬೌಂಡ್ರಿ ಎಲ್ಲಿದೆ ಅಂತ ನೋಡೋಣ. ಒಬ್ಬ ಕ್ಯಾಡಿಯ ಮೊದಲ ಕೆಲಸ ಅಂದ್ರೆ ಆಟಗಾರ ಬಾಲನ್ನ ಸರಿಯಾದ ಜಾಗದಲ್ಲಿ ಇಟ್ಟಿದಾರ ಇಲ್ವಾ ಅಂತ ಪಕ್ಕಾ ಮಾಡ್ಕೊಳ್ಳೋದು. ಹಾಗಾದ್ರೆ ಈ ಟೀಯಿಂಗ್ ಏರಿಯಾ ಅಂದ್ರೆ ಏನು? ತುಂಬಾ ಸಿಂಪಲ್. ಇದು ಆಟ ಶುರು ಮಾಡೋ ಜಾಗ. 2 ಟೀ ಮಾರ್ಕರ್ಗಳ ಹೊರಗಿನ ಅಂಚಿನಿಂದ ಶುರುವಾಗಿ 2 ಕ್ಲಬ್ ಲೆಂಗ್ತ್ನಷ್ಟು ಹಿಂದಕ್ಕೆ ಚಾಚಿಕೊಂಡಿರುವ ಒಂದು ಆಯತಾಕಾರದ ಜಾಗವಷ್ಟೇ. ಇಲ್ಲಿ ಒಂದು ಬಹಳ ಮುಖ್ಯವಾದ ನಿಯಮವನ್ನ ಗಮನಿಸಬೇಕು. ಬಾಲ್ನ ಒಂದು ಸಣ್ಣ ಭಾಗ ಅಂದ್ರೆ ಸ್ವಲ್ಪವಾದ್ರೂ ಈ ಟೀಯಿಂಗ್ ಏರಿಯಾವನ್ನ ಮುಟ್ಟಿದ್ರೆ ಸಾಕು, ಅಥವಾ ಅದರ ಮೇಲೆ ಇದ್ರೂ ಸಾಕು, ಬಾಲ್ ಒಳಗೆ ಇದೆ ಅಂತಾನೆ ಲೆಕ್ಕ. ಆಟಗಾರ ಸ್ಟ್ರೋಕ್ ತಗೊಳ್ಳೋಕ್ಕೂ ಮುಂಚೆ ಇದನ್ನೇ ಖಚಿತಪಡಿಸ್ಕೊಳ್ಳೋದು ಕ್ಯಾಡಿಯ ಜವಾಬ್ದಾರಿ. ಓಕೆ, ಬಾಲ್ ಅನ್ನ ಸರಿಯಾದ ಜಾಗದಲ್ಲಿ ಇಟ್ಟಾಯ್ತು. ಈಗ ಆಟಗಾರನಿಗೆ ನೆಲವನ್ನ ಸಿದ್ಧಪಡಿಸೋದ್ರಲ್ಲಿ ಏನೆಲ್ಲ ಸಹಾಯ ಮಾಡ್ಬೋದು ಅಂತ ನೋಡೋಣ. ನೋಡಿ, ನಿಯಮ 6.2BR3 ಪ್ರಕಾರ ಆಟಗಾರ ಸ್ಟ್ರೋಕ್ ಹೊಡೆಯೋಕ್ಕೂ ಮುಂಚೆ ಮರಳು ಅಥವಾ ಮಣ್ಣನ್ನ ಸ್ವಲ್ಪ ಒತ್ತಬೋದು, ಹುಲ್ಲನ್ನ ಬಗ್ಗಿಸ್ಬೋದು ಅಥವಾ ಸರಿಸ್ಬೋದು. ಅಷ್ಟೇ ಅಲ್ಲ, ಇಬ್ಬನಿ ಅಥವಾ ನೀರನ್ನು ತೆಗೆದು ಹಾಕ್ಬೋದು. ಈ ಚಿಕ್ಕಪುಟ್ಟ ವಿಷಯಗಳ ಬಗ್ಗೆ ಆಟಗಾರನಿಗೆ ನೆನಪಿಸೋದು ಒಬ್ಬ ಒಳ್ಳೆಯ ಕ್ಯಾಡಿಯ ಕೆಲಸ. ಈಗ ಆಗಾಗ ಸ್ವಲ್ಪ ಗೊಂದಲ ಉಂಟು ಮಾಡುವ ಒಂದು ಸಾಮಾನ್ಯ ಸನ್ನಿವೇಶದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ, ಟೀ ಮೇಲಿರೋ ಬಾಲ್ ಆಕಸ್ಮಿಕವಾಗಿ ಕೆಳಗೆ ಬಿದ್ದರೆ ಏನ್ಮಾಡ್ಬೇಕು ಅಂತ. ಅಂದ್ರೆ ಆಟಗಾರ ಸ್ಟ್ರೋಕ್ ಮಾಡೋಕ್ಕೂ ಮುಂಚೆ ಬಾಲ್ ಟೀಯಿಂದ ಕೆಳಗೆ ಬಿದ್ದುಬಿಟ್ರೆ ಅದಕ್ಕೇನಾದ್ರೂ ಪೆನಾಲ್ಟಿ ಇದೆಯಾ? ಖಂಡಿತ ಇಲ್ಲ, ಯಾವುದೇ ಪೆನಾಲ್ಟಿ ಇರೋದಿಲ್ಲ. ನಿಯಮ 6.2B5 ಪ್ರಕಾರ ಬಾಲನ್ನ ಟೀಯಿಂಗ್ ಏರಿಯಾದೊಳಗೆ ಎಲ್ಲಿ ಬೇಕಿದ್ರೂ ಮತ್ತೆ ಟೀಅಪ್ ಮಾಡಬಹುದು. ಹಾಗಾಗಿ ಈ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸರಿ, ಈಗ ಬರೋಣ ಒಂದು ಅತಿ ದೊಡ್ಡ ತಪ್ಪಿನ ಕಡೆಗೆ. ಟೀಯಿಂಗ್ ಏರಿಯಾದಲ್ಲಿ ಈ ತಪ್ಪನ್ನ ಆಗದಂತೆ ತಡೆಯಲೇಬೇಕು. ಇದನ್ನ ತಡೆಯೋದು ಕ್ಯಾಡಿಯ ಒಂದು ಬಹುಮುಖ್ಯ ಜವಾಬ್ದಾರಿ ಕೂಡ. ನೋಡಿ, ಟೀ ಮಾರ್ಕರ್ಗಳನ್ನ ಕಮಿಟಿ ಇಟ್ಟಿರುತ್ತೆ, ಹಾಗಾಗಿ ಅವುಗಳನ್ನ ಮುಟ್ಲೇಬಾರ್ದು. ಅದ್ರಲ್ಲೂ ಮುಖ್ಯವಾಗಿ ಆಟದ ಲೈನ್ ಚೆನ್ನಾಗಿ ಸಿಗುತ್ತೆ ಅಂತ ಟೀ ಮಾರ್ಕರನ್ನ ಸರಿಸಿದ್ರೆ ಅದು ನಿಯಮ 6.2B4 ಪ್ರಕಾರ ಒಂದು ದೊಡ್ಡ ತಪ್ಪು. ಇದು ನೆನ್ಪಿರ್ಲಿ, ಟೀ ಮಾರ್ಕರ್ಗಳನ್ನ ಸರಿಸೋದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆಟಗಾರ ಈ ನಿಯಮವನ್ನ ಪಾಲಿಸ್ತಿದ್ದಾರ ಅಂತ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ಅಕಸ್ಮಾತ್ ಏನಾದ್ರೂ ಟೀ ಮಾರ್ಕರನ್ನ ಸರಿಸಿದ್ರೆ ಅದರ ಪರಿಣಾಮ ತುಂಬಾನೇ ಗಂಭೀರವಾಗಿರುತ್ತೆ. ಆಟಗಾರನಿಗೆ ತಕ್ಷಣವೇ 2 ಸ್ಟ್ರೋಕ್ ಜನರಲ್ ಪೆನಾಲ್ಟಿ ಬೀಳುತ್ತೆ. ನೋಡಿ, ಈ ಒಂದು ಸಣ್ಣ ತಪ್ಪು ಆಟದ ಗತಿಯನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡಬಹುದು. ಕ್ಯಾಡಿ ಜ್ಞಾಪನೆ: ವೃತ್ತಿಪರ ಕ್ಯಾಡಿಯಾಗಲು ಆಟದ ಸ್ವರೂಪ, ಅದರ ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.